ರಾತ್ರೋರಾತ್ರಿ ಮೋಟಾರ್ ಕೇಬಲ್ ಕಳ್ಳತನ ಮಾಡಿದ ಕಿಡಿಗೇಡಿಗಳು. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಹೊಡಕಹಳ್ಳಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಸುಮಾರು 10ಕ್ಕೂ ಹೆಚ್ಚು ಮೋಟಾರ್ ಕೇಬಲ್ ವೈರನ್ನು ಕಳ್ಳತನ ಮಾಡಿದ್ದು, ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಹೊಡಕಹಳ್ಳಿ ಗ್ರಾಮದ ಕಾಳೇಗೌಡರ ಮಗ ಗಿರೀಶ್ ಎಂಬುವವರ ತೋಟದಲ್ಲಿದ್ದ 4 ಪಂಪ್ಸೆಟ್ ಹಾಗೂ ಕೇಬಲ್ ವೈರನ್ನು ಕತ್ತರಿಸಿಕೊಂಡು ಹೋಗಿದ್ದಾರೆ. ಅಲ್ಲದೆ ಪಕ್ಕದ ವೈರಮುಡಿ ಎಂಬುವ ರೈತನ 3 ಪಂಪ್ಸೆಟ್ ಹಾಗೂ ಕೇಬಲ್ಗಳನ್ನು ಹಾಗೂ 10 ರೈತರ ತೋಟಗಳಿಗೆ ಕಿಡಿಗೇಡಿಗಳು ದಾಳಿ ಮಾಡಿ ಕೇಬಲ್ ವೈರನ್ನು ಕತ್ತರಿಸಿಕೊಂಡು ಉಳಿದ ವೈರನ್ನು ಬೋರ್ವೆಲ್ ಒಳಗೆ ಹಾಕಿದ್ದಾರೆ. ಒಟ್ಟಾರೆ ಈ ಕಳ್ಳತನದಿಂದ ಹೊಡಕಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ರೈತರಲ್ಲಿ ಆತಂಕ ಎದುರಾಗಿದೆ. ಸದ್ಯ ಈ ವಿಚಾರವಾಗಿ ಕಿಕ್ಕೇರಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. 107ನೇ ಸರ್ವ ನಂಬರಲ್ಲಿ 3 ಮೋಟ್ರು ಕೇಬಲ್ ಕಳ್ತನ ಆಗಿದ್ದಾವೆ. ಸುತ್ತಲೂ ಕಳ್ತನ ಮಾಡಿದ್ದಾರೆ. ಅಂದರೆ ಕೇಬಲ್ಲು ಅಂತ ಅಂದರೆ ಮೋಟ್ರ ಮೇಕೆ ಎತ್ತ ಲೆವೆಲ್ಲಿಗೆ ಕಟ್ ಮಾಡಿ ಕಿತ್ತಾಕವ್ರೆ. ಅದು ಮೋಟ್ರನ್ನು ಅದು ಎತ್ಕೋಬೇಕು ಅಂದ್ರೂ ಭಾರಿ ಹಿಂಸೆ ಆಗೋಗೈತೆ. ಹಂಗೆ ಮಾಡಿ ಸುತ್ತಲೂ ಕಳ್ತನ ಮಾಡ್ದಂಗೆ ಎಲ್ಲ ಕೇಬಲ್ನು 4 ಮೋಟ್ರ್ ಕೇಬಲ್ ಕಟ್ ಮಾಡ್ಕೊಂಡೋಗಿದ್ದಾರೆ. ಸುಮಾರು ಅಂತ ಅಂದರೆ ಒಂದು 400ರಿಂದ 500 ಮೀಟ್ರು ಕೇಬಲ್ ಕಳ್ತನ ಮಾಡಿದ್ದಾರೆ. ಹಿಂಗಾಗಿ ನೀವು ಮುಂದೆ ಯಾವುವೇ ಆಗದಂಗೆ ಒಂದು 7-8 ಮೋಟ್ರು ಕಳ್ತನ ಆಗೈತೆ. ಅದು ನಾವು ಜಾತ್ರೆಗೆ ಹೋಗಿರೋದು ನೋಡಿ ಕಳ್ತನ ಮಾಡಿರೋದು. ಇದನ್ನ ಬೇವಿ ಜಾತ್ರೆಗೆ ಹೋಗಿರೋದು ನೋಡಿ. ಇಲ್ಲಿಗೆ ಯಾರು ಬರಲ್ಲ. ಇಲ್ಲಿಗೆ ಅಂತ ಅಂದ್ರೆ ಬರೋದು ನಮ್ಮ ಮನೇಲಿ ನಾನೊಬ್ಬನೇ, ಇನ್ನು ಹೆಂಗಸರು ಬರಲ್ಲ, ಇನ್ಯಾರು ಒಬ್ರು ಬರಲ್ಲ ನನ್ನ ಜಮೀನ್ ಹತ್ರಕ್ಕೆ. ಅದು ಅಂತ ಅಂದ್ರೆ ಲಾಸ್ಟ್ ಬಾರ್ಡರ್ ಆಗೈತೆ. ತೋಟದೊಳಗಡೆ ಯಾರು ಬರಲ್ಲ. ಹಂಗಾಗಿ ನಾನು ಇಲ್ದೇ ಇರೋ ಟೈಮ್ ನೋಡಿ ಕಳ್ತನ. ಶಂಭು ಕಿಕ್ಕೇರಿ, ಚಾಮುಂಡಿ ನ್ಯೂಸ್, ಕೃಷ್ಣರಾಜಪೇಟೆ.